ಗೆಳೆಯರೆ, ಇವತ್ತು ನಮ್ಮ ವಿಜಯಪುರದ ಹೆಮ್ಮೆಯ ಲಂಡಾ ಕಸ ಪೆರಂಗಿ ನೋಡೋಕ್ಕೆ ಬಂದಿದ್ದೇವೆ. ಇದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಪೆರಂಗಿಗಳಿಗಿಂತ ಅತಿ ದೊಡ್ಡದಂದ್ರೆ ನೀವು ನಂಬ್ತೀರಾ? ಈ ಪೆರಂಗಿಯ ಇತಿಹಾಸ ಮತ್ತು ಇದರ ಗಾತ್ರ ನೋಡಿ ನನಗಂತೂ ಫುಲ್ ಶಾಕ್ ಆ್ಯಂಡ್ ಸರ್ಪ್ರೈಸ್ ಆಯಿತು. ವಿಡಿಯೋ ಪೂರ್ತಿ ನೋಡಿ ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣ್ತಿರ್ಬೋದು, ಇದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪೆರಂಗಿ. ಇದರ ಹೆಸರು ಬಂದುಬಿಟ್ಟು ಲಂಡಾ ಕಸ ಪೆರಂಗಿ ಅಂತೇಳಿ. ಇದು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧ ಪೆರಂಗಿ. ಇದು ವಿಜಯಪುರದ ಕೋಟೆಯ ಆಗ್ನೇಯ ದಿಕ್ಕಿನಲ್ಲಿರುವ ಎತ್ತರದ ಬುರುಜಿನ ಮೇಲಿದೆ. ನಿಮಗೆ ಬುರುಜು ಅಂದರೆ ಅರ್ಥವಾಗದೇ ಇರಬಹುದು. ಅಂದರೆ ನಾವೇನು ವಾಚ್ ಟವರ್ ಅಂತೇಳಿ ಕರಿತೀವಲ್ಲ, ಅದಕ್ಕೆ ನಾವು ಅಂದಿನ ಕಾಲದಲ್ಲಿ ಬುರುಜು ಅಂತ ಕರಿತಾರೆ. ಇದರ ಗಾತ್ರ ಇದು ವಿಜಯಪುರದ ಅತಿದೊಡ್ಡ ಪೆರಂಗಿಗಳಲ್ಲಿ ಒಂದಾಗಿದೆ. ಇದರ ಉದ್ದ ಸುಮಾರು 21.7 ಅಡಿ ಮತ್ತು ಇದರ ತೂಕ ಬಂದುಬಿಟ್ಟು 47 ಟನ್ ತೂಕವನ್ನು ಹೊಂದಿರತಕ್ಕಂಥ ಈ ಪೆರಂಗಿ ವಿಶೇಷತೆ ಏನಂದರೆ, ಇದು ಕಬ್ಬಿಣದ ಪಟ್ಟಿಗಳನ್ನು ಬೆಸೆದು ಮಾಡಲ್ಪಟ್ಟಿದೆ. ಶತ್ರು ಸೈನ್ಯವನ್ನು ದೂರದಿಂದಲೇ ಹಿಮ್ಮೆಟ್ಟಿಸಲು ಇದನ್ನು ಬಳಸಲಾಗುತ್ತಿತ್ತು. ಇದರ ಇತಿಹಾಸ, ಇದು ಆದಿಲ್ ಶಾಹಿ ಕಾಲದ ವಾಸ್ತುಶಿಲ್ಪ ಮತ್ತು ಯುದ್ಧದ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ವಿಜಯಪುರದಲ್ಲಿ ಇದರಂತೆಯೇ ಮತ್ತೊಂದು ಪ್ರಸಿದ್ಧ ಪೆರಂಗಿ ಎಂದರೆ ಮಾಲಿಕ್ಯ ಮೈದಾನ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.